ಕನ್ನಡ ಸಿನಿಮಾಗಳಲ್ಲಿ ಕೆಲವು ಸೂಪರ್ ಹಿಟ್ ಸಿನಿಮಾಗಳ ಬಗ್ಗೆ ನಿಮಗೆ ಗೊತ್ತಿಲ್ಲದ ರಹಸ್ಯಗಳಿವೆ. ನೀವು ಈ ಸೀಕ್ರೆಟ್ ಎಲ್ಲಾನೂ ತಿಳ್ಕೊಂಡಿರಿ. ನಮ್ಮ ಕನ್ನಡದ ಸ್ಟಾರ್ ನಟರು ಕೆಲವು ಸೂಪರ್ ಹಿಟ್ ಸಿನಿಮಾಗಳನ್ನು ತಪ್ಪಿಸಿಕೊಂಡಿದ್ದಾರೆ. ಕೆಲವರು ಆ ಬಗ್ಗೆ ಆಮೇಲೆ ಚಿಂತೆ ಮಾಡಿರಲೂಬಹುದು. ಹಾಗಿದ್ರೆ ಯಾರು ಯಾವ ಸಿನಿಮಾಗಳನ್ನು ಮಿಸ್ ಮಾಡ್ಕೊಂಡಿದ್ದಾರೆ? ಮಿಸ್ ಮಾಡ್ದೆ ನೋಡಿ. ಶಿವರಾಜ್ಕುಮಾರ್ ಅವರು ಹುಚ್ಚ ಸಿನಿಮಾ ಮಿಸ್ ಮಾಡ್ಕೊಂಡಿದ್ದಾರೆ. ಅದು ಕಿಚ್ಚ ಸುದೀಪ್ ಬದಲು ಮೊದಲು ಹೋಗಿದ್ದು ಶಿವಣ್ಣ ಅವರಿಗೆ. ಆದ್ರೆ ಅವರು ಅದನ್ನ ರಿಜೆಕ್ಟ್ ಮಾಡಿದ ಮೇಲೆ ಆಯ್ಕೆ ಆಗಿದ್ದು ಸುದೀಪ್. ಹುಚ್ಚ ಚಿತ್ರ ಸೂಪರ್ ಹಿಟ್ ಆಗಿ ಸುದೀಪ್ ಅವರಿಗೆ ಸ್ಟಾರ್ ವ್ಯಾಲ್ಯೂ ತಂದುಕೊಟ್ಟಿದ್ದು ಈಗ ಇತಿಹಾಸ. ಇನ್ನು ಡೆಡ್ಲಿ ಸೋಮ ಸಿನಿಮಾ ಮೊದಲು ಬಂದಿದ್ದು ಕಿಚ್ಚ ಸುದೀಪ್ ಅವರಿಗೆ. ಆದ್ರೆ ಅವರು ಯಾಕೋ ಅದನ್ನು ರಿಜೆಕ್ಟ್ ಮಾಡಿದ ಮೇಲೆ ಅದು ಆದಿತ್ಯ ಪಾಲಾಯಿತು. ಸೂಪರ್ ಹಿಟ್ ಸಿನಿಮಾ ವಿಷ್ಣುವರ್ಧನ ಮೊದಲು ಹೋಗಿದ್ದು ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ. ಆದರೆ ಗಣೇಶ್ ಅದನ್ನು ಮಾಡಲು ಸಾಧ್ಯವಾಗದೆ ಅದು ಕಿಚ್ಚ ಸುದೀಪ್ ಅವರ ಪಾಲಾಯಿತು. ಈ ಬಗ್ಗೆ ಸಾಕಷ್ಟು ಸುದ್ದಿ ಆಗಿದೆ. ಇನ್ನು ಸೂಪರ್ ಹಿಟ್ ದಾಖಲಿಸಿರುವ ರಂಗಿ ತರಂಗ ಮೊದಲು ಹೋಗಿದ್ದು ರಕ್ಷಿತ್ ಶೆಟ್ಟಿ ಅವರಿಗೆ. ಆದರೆ ಅವರು ಆಗಲ್ಲ ಅಂದ ಬಳಿಕ ಅದು ನಿರೂಪ್ ಭಂಡಾರಿ ಪಾಲಾಯಿತು. ರಂಗಿ ತರಂಗ ಸೂಪರ್ ಹಿಟ್ ಆಗಿದ್ದಷ್ಟೇ ಅಲ್ಲ, ಅನೂಪ್ ಭಂಡಾರಿ ಎಂಬ ನಿರ್ದೇಶಕ ಹಾಗೂ ನಿರೂಪ್ ಭಂಡಾರಿ ಎಂಬ ನಟ ಆ ಮೂಲಕ ಕನ್ನಡ ಸಿನಿರಂಗಕ್ಕೆ ಕಾಲಿಟ್ಟರು. ಇನ್ನು ಮುಂಗಾರು ಮಳೆ ಚಿತ್ರವು ಮೊದಲು ಹೋಗಿದ್ದು ಪವರ್ ಸ್ಟಾರ್ ಪುನೀತ್ ಬಳಿಗೆ. ಆದರೆ ಅವರು ಅದನ್ನು ಒಪ್ಪದಿದ್ದಾಗ ಮಾಡಿದ್ದು ಗಣೇಶ್. ಯೋಗರಾಜ್ ಭಟ್ ನಿರ್ದೇಶನದ ಮುಂಗಾರು ಮಳೆ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಹೊಸ ಅಲೆ ಹಾಗೂ ದಾಖಲೆ ಸೃಷ್ಟಿಸಿದ ಸಿನಿಮಾ. ಬೆಂಗಳೂರಿನ ಸಾಗರ್ ಥಿಯೇಟರ್ನಲ್ಲಿ ಬರೋಬ್ಬರಿ 1 ವರ್ಷ ಓಡಿದೆ ಈ ಮುಂಗಾರು ಮಳೆ. ನಟ ಗಣೇಶ್ ಹಾಗೂ ನಟಿ ಪೂಜಾ ಗಾಂಧಿ ಸ್ಟಾರ್ ನಟ ನಟಿಯರಾದ್ರು. ಜೊತೆಗೆ ಯೋಗರಾಜ್ ಭಟ್ ಅವರು ಸ್ಟಾರ್ ನಿರ್ದೇಶಕರಾದ್ರು. ಈಗಲೂ ಮುಂಗಾರು ಮಳೆಯನ್ನು ಜನರು ಮರೆತಿಲ್ಲ. ಆದ್ರೆ ಅಪ್ಪುಗೆ ಇದು ಮಿಸ್ ಆಯ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.